ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಏನಪ್ಪ ಇವತ್ತು ಸಿ ಎಸ್ ಕೆದವ್ರು ಗೆದ್ದಿದ್ದು ಶಾಕ್ ಆಗ್ಬಿಟ್ಟು ಟಾಸ್ ಗೆದ್ದಿದ್ದು ಸಿ ಎಸ್ ಕೆದವರು. ಮ್ಯಾಚ್ ಗೆದ್ದಿದ್ದು ನಾವು ಏಟ್ಸ್ RCB ಓನ್ ಅಗೇನ್ಸ್ಟ್ CSK. ಏನಪ್ಪ ಹೇಳಿದೆ ಎಲ್ಲರೂ ದೊಡ್ಡ ರೈವಲ್ರಿ. ಸಿ ಎಸ್ ಕೆದವ್ರು ಟಕ್ಕರ್ ಕೊಡ್ತಾ ಇರ್ತ. ಇವ್ರ ಕಡೆ ಯಾರೋ ಖಲೀಲ್ ಅಹ್ಮದ್ ಅರ್ಥ, ಅನ್ಶುಲ್ ಕಂಬೋಜ ಮತ್ತು ಸಂಜು ಸ್ಯಾಮ್ಸನ್ ಅಂಡ್ ಋತುರಾಜ್ ಗಾಯಕ್ವಾಡ್. ಏನ ಎಲ್ಲ ಹೆಸರು ಒಟ್ಟ ಈ ಪರಿ ಡೇಂಜರಸ್. ನಮಗೆಲ್ಲ ಏನು ಗಡ ಗಡ ಅಂದ್ಬಿಟ್ಟಿತ್ತು. ಚಾನ್ಸೇ ಇಲ್ಲ, ಅಂಜೆ ಇಲ್ಲ ಇವ್ರಿಗೆ. ನೆಕ್ಸ್ಟ್ ಕೇಳಕ್ ಹೋಗ್ಬೇಡ್ರಿ ನಮ್ಮ ಕಡೆ. ನಾವು ಮೊದ್ಲ ಕಾನ್ಫಿಡೆನ್ಸ್ ಐತಿ ಅದಕ್ಕಾರ ನಮ್ಮ ಟೀಮ್ ಆಡಿದ್ದೆ. ನಮ್ಮ ಟೀಮಲ್ಲಿ ಇವ್ರ ಟೀಮಲ್ಲಿ ಸದ್ಯಕ್ಕೆ ಈ ಸೀಸನ್ ಹೇಳ್ರಿ ನೀವು. ನಮ್ಮ ಟೀಮ್ RCB ಆಡಿದ್ದು ಒಂದೇ ಮ್ಯಾಚ್, ಇವ್ರು ಆಡಿದ್ದು 2 ಮ್ಯಾಚ್. ಎರಡಕ್ಕೆ 2 ಮ್ಯಾಚ್ ಸೋತ್ ಇವ್ರು ಬರ್ಲತ್ತ. ಒಂದೇ ಮ್ಯಾಚ್ನಾಗ ನಾವು 200 ರನ್ ಇನ್ನ 5 ಓವರ್ ಹೊಡೆದೆವು. ಸೊ ನಮ್ಮ ಅಂಜಿಕೆ ಅವ್ರಿಗಿತ್ತು, ಅವ್ರ ನಮ್ಗೆ ಇರ್ಲಿಲ್ಲ. ಅವ್ರ ಅಂಜಿಕೆ ನಮ್ಗೆ ಇಲ್ಲೇ ಇಲ್ಲ. ಈ ಪರಿ ಹಾಕೊಂಡ್ ಗುಮ್ಮಿದ್ರ ಇವತ್ತು ಟೀಮ್ ಡೇವಿಡ್ ಅಣ್ಣ ಯಾವ ಮೂಲೆ ಗೆದ್ದು ಬಂದಿದ್ದೋ ಗೊತ್ತಿಲ್ಲ. ಬಂದ್ ಕೂಡ ದಡಲ್ 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 ಪಡಲ್ 6 ಬಡ್ದು. ಒಟ್ಟ ಕೇಳಕ್ ಹೋಗ್ಬೇಡ್ರಿ. ಒಟ್ಟ ನಮ್ಮ ಟೀಮ್ ಅಣ್ಣನ ಕಡೆ ಏನು ಕರುಣೆ ಅನ್ನೋದೇ ಇಲ್ಲ. ನೋ ಮರ್ಸಿ, ನೋ ಕೈಂಡ್, ಏನು ಕೇಳಕ್ ಹೋಗ್ಬೇಡ್ರಿ ನಮ್ಮ ಕಡೆ. ಇದಕ್ಕೆ ನಾವು RCBians. ಇದಕ್ಕೆ ನಾವು ಅತಿಥಿ ದೇವೋ ಭವ ಅನ್ನೋ ಎಲ್ಲ ಹಳಿ ಕಾಲ ಮುಗಿದು ಹೋಗ್ತದ. ಅವಾಗೆಲ್ಲ ಅತಿಥಿ ದೇವೋ ಭವ ನಾವು ಹೋಮ್ನಾಗ ಸೋಲುದು ಅದ ಎಲ್ಲ ಅವಾಗಿನ ಕಾಲ. ಈಗ ಬೇರೆ ಕಾಲ. ಇದು RCBಯ ಹೊಸ ಅಧ್ಯಾಯ. ಅದು RCBಯ ಹೊಸ ಅಧ್ಯಾಯ, ಹೊಸ ಪಾರ್ಟ್ ಇದು. ತಗೋರಿ ಎಲ್ಲರಿಗೆ ಹಾಕೊಂಡು ಹೋಮ್ನೇ ಹಾಕೊಂಡ್ ಬಿಡ್ಲತ್ತೀವಿ. ಎಲ್ಲರಿಗೆ ಏನಂತಿದ್ರು ಇವತ್ತು ಹೋಮ ಸುದ್ದಿಲಿತ್ತೆ ಮುಂದೆ ಆಡ್ತಾವತ್ತೆ. ಆದ್ರೆ ಈಗ ಹೋಮ್ನೇ ಹಾಕೊಂಡು ಎಲ್ಲರೂ ಒಬ್ರಾಗಣ ಒಬ್ರು ಹೋಮ್ನಾಗ ಡೆಮಾಲಿಷ್ ಮಾಡ್ಕೊತ ಹೊಂಟಿವಿ. ಸೊ ಹೋಮ್ ಅಷ್ಟೇ ಅಲ್ಲ, ಇನ್ನು ಅವೇದಾಗ ಹಾಕೊಂಡು ಚಾಲೂ ಮಾಡ್ತೀವಿ. ಇನ್ನು ಮುಂದಿನ ಮ್ಯಾಚ್ ಬರೋದ್ರೊಳಗ. ಸೊ ಈಗ ಇವತ್ತಿನ ಮ್ಯಾಚಿಗೆ ಬರೋಣ. ಇವತ್ತು CSK RCB ವರ್ಸಸ್ CSK ಮ್ಯಾಚ್, ದ ಬಿಗ್ಗೆಸ್ಟ್ ರೈವಲ್ರಿ ಆಫ್ ದ IPL ಅಂತ ಹೇಳ್ಬೇಕು. ನೆಕ್ಸ್ಟ್ ಲೆವೆಲ್ ಮ್ಯಾಚ. ಎಲ್ಲರೂ ಏನು ಅನ್ಕೊಂಡಿದ್ರು, ಒಂದೊಂದು ಕಡೆ ಒಂದೊಂದು ಮಂದಿ ಏನಲ್ಲ ಗೊತ್ತಾನ. CSKದವ್ರು 2 ಮ್ಯಾಚ್ ಗೆದ್ದವ್ರಲ್ಲ, ಸೋತಾರಲ್ಲ, ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರ ಆಗಿರ್ತೈತೆ. ಗಾಯಗೊಂಡು ಸಿಂಹದ ಉಸಿರು ಇರ್ಲಿ, ಎದ್ರ ಉಸಿರತ್ ನೀವು ತಕೊಂಡ್ಬಿಡ್ರಿ, ಹೊಲಸು ಉಸಿರತ್ ಹೇಳ್ಬೇಕು. ಏನೇನೆಲ್ಲ ಡೈಲಾಗ್ ಉಗಿದ್ ನಾನು ನೋಡಿದ್ನಿ ಇನ್ಸ್ಟಾಗ್ರಾಮ್ದಾಗ. ಯಪ್ಪ ಏನೇನು ಮಾಡಾಕಿತ್ತು, ಏನು ಸುದ್ದಿ ಅದು. ಏನೋ CSKದವ್ರು ಹೈಪ್ ಕೊಟ್ಟಿದ್ದು. ಋತುರಾಜ್ ಗಾಯಕ್ವಾಡ್ ಬರ್ತಾರೋ ಏನೋ, ಇದು ಏನಂದ್ರೆ ಶೇರ್ ಗಾತಕ್ ಹೋತಾ ಇತ್ತು, ಕಮ್ಬ್ಯಾಕ್ ಡೇಂಜರ್ಸ್ ಹೋತಾ ಅನ್ನೋದು. ಏನೆಲ್ಲ ವಿಡಿಯೋ, ಏನು ಬಿಲ್ಡಪ್ಪ, ಏನು ಸುದ್ದಿ ಇವ್ರಿಗೆ. ಅವ್ರು ಬಿಲ್ಡಪ್ದು 1% ಆಡ್ರು ಅಟ್ಟು ಮ್ಯಾಚ್ ಗೆಲ್ತಾರೆ. ಮತ್ತು CSKದವ್ರು ರಿಯಲ್ ಮತ್ತು ಹೆವಿ ಬಿಲ್ಡಪ್ ಮತ್ತೆ PR ಭಾಳ ಕಡೆ ಇದೆಯಾ. ಅದು 1% ಆದರೆ ಏನು ಕೇಳ್ತೀಯ, ₹5 ಕೇಳ್ತೀರ, ₹5. ಅಲ್ಲಿ ನಿಮ್ಮ ₹5 ಹೋಗಿ ಜಾಡ್ ಬೆಡ್ಲತ್ತವ ಅಂದ್ರೆ ಧೂಳು ಬೆಡ್ಲತ್ತ ಹೋಗಿ ಒರ್ಸ್ಕೋರಿ. ಕೇಳೋಣ ಅದನ್ನು ಹೇಳಿದ್ರೆ ಅಷ್ಟೇ. ಓಕೆ, ಇವತ್ತು ನಮ್ಮ RCB CSK ಮ್ಯಾಚಿನ ಬಗ್ಗೆ ಈಗ ಬರುವ. ಏನಂದ್ರೆ ಟಾಸ್ ಗೆಲ್ತಾರೆ CSKದವರು, ಅದೊಂದು ಗೆಲ್ಬೇಕಾಯ್ತು ಬಿಡ್ರಿ. ಅವ್ರಿಗೆ ಇವತ್ತು ಬೆಳೆದ್ರೆ ಏನು ಗೆದ್ದೇ ಇಲ್ಲ. ಓಕೆ, ನಮ್ಮ RCB ಅವ್ರಿಗೆ ನೀವು ಬಂದು ಆಡಬಾರಿ ಅಂತ ಕೊಡ್ತಾರೋ. ಫಸ್ಟ್ ಆಫ್ ಆಲ್ ಹೇಳ್ತು, ನೀವು ಪಿಚ್ ಮಾರ ನನಗಿಟ್ಟು ಕ್ಯಾಟ್ ಶೀಟ್ ಬರ್ತೈತಿ. ಪಿಚ್ ಮ್ಯಾಲಿಂದ ಬಡ್ದ ಬಿಡ್ಲತ್ತಾರ. ಅಲ್ಲಿ ನಮ್ಮ ಪಿಲ್ ಸಾಲ್ಟ್ ಅಣ್ಣ ಮತ್ತು ಕೊಹ್ಲಿ ಅಣ್ಣ ಮ್ಯಾಲಿಂದ ಬಡ್ದ ಬಿಡ್ಲತ್ತಾರ 6. ಬಾಲ ಮುಂದಕ್ಕೆ ಹೋಗಲ್ತ, ಕೇಳಾಗ ಬಾಲ್ ಮುಂದಕ್ಕೆ ಹೋಗಲ್ತ. ಅಲ್ಲಿ ಏನು ಮಾಡ್ಬೇಕು ಅನ್ನೋದು ಅಂತ ನಮ್ಮ ಇವ್ರು ಸಾಲ್ಟು ಮುಂದೆ ಬಂದು ಬಿಡ್ಲಾಕ ಹೋಗಾರ, ಕೊಹ್ಲಿ ಮುಂದೆ ಏನೂ ಆಗ್ಬತ್ತ. ಇನ್ನೇನಪ್ಪ ದಗದನೊಟ್ಟಿಗೆ ಹಂಗೆ ಕೊಹ್ಲಿ ಅವ್ರು ಮುಂದೆ ಧೈರ್ಯ ಮಾಡಿ ಹಾಕಿ ಬಿಡ್ಲತ್ತಾರೋ. ಇನ್ನು ಅಣ್ಣ ಇವತ್ತು ಟೀಮ್ ಫಿಲ್ ಸಾಲ್ಟ್ ಕಾಯ್ಕೊಂಡು ಆಡಿದ್ದಂತೂ ನೆಕ್ಸ್ಟ್ ಬೀಳಿತ್ತು. ಅಣ್ಣ ಯಾವಾಗ ಕಾಯ್ಕೊಂಡು ಇದ್ಯಾ ಫಿಲ್ ಸಾಲ್ಟ್ ಗುರು, 16 ಬಾಲಿಗೆ 16 ಬಾಲಿಗೆ ಬರೀ 14 ನೋಡ್ದ ಏನಿದೆ ತನ್ನೊಟ್ಟಿಗೆ. ಅಣ್ಣ ಹಾಕೊಂಡು ಗುಮ್ಮಿದ ಕೊಟ್ಟ. CSK ಬೌಲರ್ಸ್ ಒಳಗೆ ಏನು ಹೇಳ್ಬೇಕನ್ನೋದು ಗೊತ್ತಾಗಲಿಲ್ಲ. ಖಲೀಲ್ ಅಹ್ಮದ್ ಸ್ವಲ್ಪ ಪಾರದಕ್ರ ಬರೋಬ್ಬರಿ ಸಿಕ್ಕಿದ್ರು ಮ್ಯಾಟ್ ಎಂಟ್ರಿ. ಮತ್ತು ಉಳ್ಕಿದ ಬೌಲರ್ಸ್ಗಳು ಬರೋಬ್ಬರಿ ಸಿಕ್ಕರು ಅಣ್ಣನ ಕೈಯಾಗ. ಹಾಕೊಂಡು ರುಬ್ಬಿದ. ಇನ್ನು ಕೊಹ್ಲಿ ಅವ್ರನ್ನ ಕೊಹ್ಲಿ ಅವ್ರು ಔಟ್ ಆದ ಕೂಡ ಬಂದಿದ್ದು ದೇವದತ್ ಪಡಿಕ್ಕಲ್. ಕೊಹ್ಲಿ ಅವ್ರನ್ನ ಎದಕ್ಕೆ ಔಟ್ ಮಾಡಿವತ್ತೆ, ಏನೋ ಅನ್ಶುಲ್ ಕಂಬೋಜ ಕಲ್ ತೊಗೊಂಡು ಚಚ್ಕೋಬೇಕು. ಎದಕ್ಕೆ ಔಟ್ ಮಾಡಿ ಅದಕ್ಕೆ ನೆಕ್ಸ್ಟ್ ಬಂದು ದೇವದತ್ ಪಡಿಕ್ಕಲ್ ಸುಂದ್ಬಿಟ್ರ. ಇನ್ನೊಂದು 50 ರನ್ ಹಾಕೊಂಡು ಬಡ್ದ್ರು ಇವ್ರನ್ನ. ಇನ್ನು ಅವ್ರು ಔಟ್ ಆದ ಕೂಡಲೇ ದೇವದತ್ ಪಡಿಕ್ಕಲ್ ಇವ್ರ ಯಾರು ಈಚೆ ಕಡೆ ಸಾಲ್ಟ್ ಔಟ್ ಆದ ಕೂಡಲೇ ನೆಕ್ಸ್ಟ್ ಬಂದಿದ್ದು ರಜತ್ ಪಟಿದಾರ್ ಅಂತೂ ಇವ್ರಂತೂ ನಿದ್ದಿನ ಹತ್ತಿರಲ್ಲ ಪಕ್ಕ ಆತ್ನೆ. ರಜತ್ ಪಟಿದಾರ್ ಮುಖ ನೋಡ್ರೆ ಹುಡ್ಕೋತಕ್ಕಾರ. ಮತ್ತು CSK ಆ ಪರಿ ಹಾಕೊಂಡ್ ಬಡ್ದಿದ್ದು ಇವತ್ತ. ಎಷ್ಟು 8 ಬಾಲ್ 24, 10 ಬಾಲಿಗೆ 13 ಬಾಲಿಗೆ 34 ಮತ್ತು 15 ಬಾಲಿಗೆ 46 ಈ ಪರಿ ಆಡಿದ್ದು ರಜತ್ ಪಟಿದಾರ್. ಒಂದು ಕಾಲ ಹೆಂಗಿತ್ತು ನಮ್ಮ RCB ಟೀಮ್ ಮತ್ತು ಬಂದ ಕೂಡಲೇ ಅಕ್ಟೋಬರ್ ಸ್ಪಿನ್ನರ್ ಕರ್ಕೊಂಬರ ಅವ್ರು. ಒಟ್ಟ
ಅಂದ್ರೆ ನೀವು KKR ಟೀಮ್ನಾಗ ನೋಡಿರ್ತೀರಿ ಒಂದೊಂದ್ಸಲ KKR ನಮ್ಮ RCB ಮ್ಯಾಚ್ ಅಂತಂದ್ರೆ ಎಲ್ಲರೂ ಬರೀ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ, ಅನುಕೂಲ್ ರಾಯ ಹಿಂಗೆಲ್ಲ ಮಂದಿ ಬರ್ದು ಒಟ್ಟ ಸ್ಪಿನ್ನರ್ ದಂಡನ ಕರ್ಕೊಂಬರವ್ರ. ಈ ಸಲ ಧೈರ್ಯನಿಲ್ಲ. ಎದಕ್ಕೆ ಹೇಳ್ರಿ, ನಮ್ಮ ಟೀಮ್ನ ರಜತ್ ಪಡಿದಾರದಾರು ಹಾಕೊಂಡ್ ಬಿಡ್ದಿದ್ ಫಸ್ಟ್ನೇ ಬಾಲ ಬಂದ್ ಕೂಡಲೇ ಎತ್ತಿದ್ದು ನೂರ್ ಅಹಮದ್ ಇನ್ನೊಂದ್ಸಲ ಕರ್ಕೊಂಡ್ ಬರ್ಬೇಡ್ರಿ, ಅದಕ್ಕೆ ನಾ ಅವ್ರ ಮುಂದೆ 100 ಹುಡಿದ್ನಂತಂದ್ರು ರಜತ್ ಪಡಿದಾರ್. ಈ ಪರಿ ಅದನ್ನ ಬ್ಯಾಟಿಂಗ್ ಅಂದ್ರೆ ನಾನೇ ನೋಡಿ ಎಷ್ಟೋ ಮಂದಿನ ಸ್ಪಿನ್ ವಿರುದ್ಧ ಈ ಪರಿ ಆಡೋರು ಆದ್ರೆ ಈ ಪರಿ ಕನ್ಸಿಸ್ಟೆನ್ಸಿ ಎಂದೂ ನೋಡಿಲ್ಲ. ಈ ನೀವು ಸ್ಪಿನ್ನರ್ನ ಕರ್ಕೊಂಬರಿ ಫಾಸ್ಟರ್ ಇಬ್ಬರಿಗೆ ಹಾಕೊಂಡ್ ಬಡಿದು ನಂಗೆ ಕೆಲಸ ಅಂತೇಳಿ ಬಡ್ದಿದ್ದು ಇವತ್ತ ರಜತ್ ಪಡಿದಾರ್. ಯಪ್ಪ ಇನ್ನ ಈಗ ಹೇಳಿದ್ ನಾ 3 ಮಂದಿ ಬಗ್ಗೆ ಇನ್ನ ಮಂದಿ ಐತಿನ ಅವ್ರದಾಗಿಂದ ಬರ್ತಾರೋ. ರಜತ್ ಪಡಿದಾರ್ ಔಟಾಗಿಂದ ರಜತ್ ಪಡಿದಾರ್ ಜೋಡೆ ಟೀಮ್ ಡೇವಿಡ್ ಈ ಪರಿ ಡೆಡ್ಲಿ ಕಾಂಬಿನೇಷನ್ ಇದೆ. CSKದವ್ರ ನಿದ್ದೆ ಹತ್ತಿರಂಗಿಲ್ಲ. ಸೊ ನೀವ್ ಯಾರು CSK ಸಾರಿ ಅದಕ್ಕಾರ ಆ ಪರಿ ಆಡಿದ್ ಇವತ್ತು ಟೀಮ್ ಡೇವಿಡ್ ಹಾಕೊಂಡ್ ಬಡ್ದಿದ್ ನೋಡ್ರ ನೀವು. ಎಷ್ಟು 25 ಬಾಲ್ 75 ರನ್ ಹೊಡೆದಾರ. ಅಯ್ಯಪ್ಪ ಬರೀ ಅವ್ರು ಹೊಡೆದ 6 ನೋಡಿ ಯಾವಾಗ ಎಲ್ಲ ಸೀದಾ ನಡ್ಕೊತ ಹೊಂಟಿರ್ತಾವ. ಅನ್ನೆಸೆಸರಿ ಇವತ್ತು CSK ಟೀಮ್ನವರು ನಮ್ಮ RCB ಪ್ಲೇಯರ್ಸ್ಗಳನ್ನ ಏನೋ ಟೆಂಪ್ಟ್ ಮಾಡಿದ್ದು, ಟಾರ್ಗೆಟ್ ಮಾಡಿದ್ದು, ಮತ್ತು ಸುಮ್ಕೆ ಅವ್ರಿಗೆ ಏನೇನ್ರ ಅನ್ನೋದು ಸುಳ್ಸೋಕೆ ಅಗ್ರೆಷನ್ ತೋರಿಸೋದು, ಅನ್ನೆಸೆಸರಿ ರಿಯಾಕ್ಷನ್ ಕೊಟ್ಟಿದ್ದು ಇವರು ಯಾರು ಈ CSK ಪ್ಲೇಯರ್ಸ್ಗಳು. ಖಲೀಲ್ ಅಹಮದ್, ದೇವದತ್ ಪಡಿಕ್ಕಲ್ ಅವ್ರಿಗೆ ಮತ್ತು ಟೀಮ್ ಡೇವಿಡ್ ಅವ್ರಿಗೆ ಅನ್ಶುಲ್ ಕಂಬೋಜ್ ಈ ವಿಕೆಟ್ ತಗೊಂಡಿನ ಏನು ಅಗ್ರೆಷನ್ ಹಿಂಗೆ ಮಾಡಿ ಹುಯ್ ತೋಡ್ಕೋತದ. ನೆಕ್ಸ್ಟ್ ಬಾಲ ನೋ ಬಾಲ್ ಅಲ್ಲಿದ್ದಾಗಿಂದ ಪೂರ ಎಲ್ಲ ಇತಿಹಾಸನ ಹಾಕೊಂಡ್ ಬಡ್ದಿದ್ದು ಲೆವೆಲ್. ಇನ್ನೊಂದ್ಸಲ ಕಬ್ಬನ್ ಪಾರ್ಕ್ ಎಲ್ಲ ಹೋಗ್ಬೋದು ಬಾಲಲ್ಲಿ ಆ ಪರಿ ಬಡ್ದಿದ್ದ. ಓಕೆ ಅಟ್ಟ ಮಾಡಿ ನಮ್ಮ RCB ಅವರು ಹೊಡೆದಿದ್ದು 250 ರನ್ ಕರೆಕ್ಟ್ ಹೊಡಿತಾರ. CSKದವ್ರಿಗೆ ಗೊತ್ತ, CSKದವ್ರು ಗೆಲ್ಲಕ ಬೇಕಾಗಿದ್ದು 251 ಚೇಸ್ ಮಾಡೋ ಮುಂದೆ ನಮಗೆ ಫಸ್ಟ್ CSKದವ್ರು ಬ್ಯಾಟ್ ತೊಗೊಂಡ್ ಬರತ್ತಿದ್ದಿಲ್ಲ. ಅವಾಗ ಗೊತ್ತಾಯ್ತು ನನಗೆ ಗೆಲ್ಲಂಗಿಲ್ಲ, 100% ಗೆಲ್ಲಂಗಿಲ್ಲ. ಹಂಗಾಗಿ ಬರ್ತಿರ್ಬೇಕಾರೆ ಗೆಲ್ಲಂಗಿಲ್ಲ ನಂಗೆ ಗೊತ್ತಿದ್ದ. ಸೊ ನಾವೆಲ್ಲ ತಲೆ ಅಂತ ತೆಗೆದು ಹಾಕಿದ್ವಿ. ಏನದಕ್ಕಾರ ನಮ್ಮ ಕಡೆ ಇರ್ತಾರ ಜೇಕಬ್ ಡಫಿ ವರ್ಲ್ಡ್ ರ್ಯಾಂಕಿಂಗ್ ಒಳಗೆ ನಂಬರ್ 2 ಬೌಲರ, ಮತ್ತು ಅವ್ರ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ, ಮತ್ತು ನಮ್ಮ ಕಡೆ ಕೃಣಾಲ್ ಪಾಂಡ್ಯ, ಸುಯಾಶ್ ಶರ್ಮಾ ಮತ್ತು ಅಭಿನಂದನ್ ಸಿಂಗ್. ಕೇಳ್ರಿಂದ ಹೆಸರು ಕೇರನ ಅಂಜು ಹೊಡಕ್ಯಾರ ಅಂತ ಬೌಲರ್ಗಳು ಇದ್ರ ಮೇಲೆ. ಜೇಕಬ್ ಡಫಿ ಕೇತ್ರ ಅವ್ರದ್ದು 1 ಓವರ್ 1 ವಿಕೆಟ್ ಬೀಳಕ ಸಮಾಧಾನ ಆಗಲ್ಲ. ಋತುರಾಜ್ ಗಾಯಕ್ವಾಡ್ ಇವನು ಸಿಕ್ಕ ಒಟ್ಟ ಜೇಕಬ್ ಡಫಿ ಬಂದ್ರ ಬಡ್ದೆ 6 ನಾನು ಮುಗಿತು. ಒಟ್ಟ ಇವತ್ತೇನೈತೆ ನಾನು ಪಕ್ಕ 50 ಬರೋದತ್ತ ತನ್ಕೊಂಡ್ ಕೂತಿದ್ದ ಋತುರಾಜ್ ಗಾಯಕ್ವಾಡ. ಅಣ್ಣ ಒಂದ್ ಸ್ವಲ್ಪ ಹಾದಿ ಬಿಡೋಣ ಅಂತೇಳಿ ಒಟ್ಟ ಹೇಳ್ದೆ ಜೇಕಬ್ ಡಫಿ ತೆಗೆದಿದ್ ವಿಕೆಟ್ ಋತುರಾಜ್ ಗಾಯಕ್ವಾಡ್ ಅಪ್ಪ ನೆಕ್ಸ್ಟ್ ಲೆವೆಲ್. ಟೆಸ್ಟ್ನಾಗ ತೆಗಿತಾರ ಹಂಗ ಇಲ್ಲಿ ಸ್ಲಿಪ್ ನಡ್ಸ್ಕೊಂಡಿದ್ರು, ಕೊಟ್ಟು ಹಚ್ಚಿದ್ದ ಸೀದಾ ದೇವದತ್ ಪಡಿಕ್ಕಲ್ ಅವ್ರ ಕೈ ಗೊತ್ತ. ನೆಕ್ಸ್ಟ್ ಅದೇ ತರ ಸ್ಯಾಮ್ಸನ್ ಅವ್ರನ್ನ ಔಟ್ ಮಾಡಿ ಸ್ಯಾಮ್ಸನ್ ಅವ್ರಿಗೆ 1 6 ಕೊಟ್ರು. ನೆಕ್ಸ್ಟ್ ಬಾಲ್ ಔಟ. ಹೆಂಗಾರ ಇವತ್ತು ಬಿಸ್ಕಿಟ್ ಹಾಕಿ ಹೆಂಗೆ ಹಿಡಿತಾರಲ್ಲ, ಸೊ ಅದೇ ಥರ ಇವತ್ತು ಬಿಸ್ಕಿಟ್ ಹಾಕಿ ಬಲಿ ಹಿಡಿದಿದ್ದು ಜೇಕಬ್ ಡಫಿ. ಇನ್ನು ನಮ್ಮ ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಹೇಳಬೇಕು, ಆಯುಷ್ ಮಾತ್ರನೇ ಎತ್ತಿದ್ದು. ಆಯುಷ್ ಮಾತ್ರ ನನ್ನ ಪ್ರಕಾರ ಈ ಚೆನ್ನೈ ಟೀಮ್ನ ಸದ್ಯಕ್ಕೆ ಡೇಂಜರಸ್ ಆಗಿರೋ ಪ್ಲೇಯರ್ ಅಂದ್ರೆ ಇಬ್ಬರ, ಮೂರ ಮಂದಿ. ಒಂದು ಆಯುಷ್ ಮಾತ್ರ, ಇನ್ನೊಂದು ಸರ್ಫರಾಜ್ ಖಾನ್, 3 ಮಂದಿ ಶಿವಮ್ ದುಬೆ. ಇವ್ರು 3 ಮಂದಿ ಸದ್ಯಕ್ಕೆ ಈಗ ಚೆನ್ನೈ ಟೀಮ್ನಾಗ ಎಫೆಕ್ಟಿವ್ ಪ್ಲೇಯರ್ ಆಗಿ ಕಾಣಿಸ್ಲತ್ತಾರ. ಉಳ್ಕಿಡ್ ಪ್ಲೇಯರ್ಸ್ಗಳು ಯಾರು ಲಯದಾಗ ಇಲ್ಲ, ತಾಳ ಮೇಳ ಏನು ಎಲ್ಲಿಗೆ ಒಂದಕ್ಕೊಂದು ಸಜ್ಜ ಇಲ್ಲ. CSK ಟೀಮ್ನಾಗ ಇವ್ರು 3 ಮಂದಿ ಪಕ್ಕ ಆಡ್ಲತ್ತಿರು. ಅದ್ರೊಳಗೆ ಮೇನ್ ವಿಕೆಟು ಆಯುಷ್ ಮಾತ್ರ ತಗೊಂಡಿದ್ದು ಭುವನೇಶ್ವರ್ ಕುಮಾರ. ಇನ್ನ ಅವ್ರದಾಗಿನ ಸರ್ಫರಾಜ್ ಖಾನ್ ಒಂಥರ ಅಂಜಿಕೆ ತರಿಸಿದ್ರು ಹೇಳ್ತೀನಿ. ಅಂದ್ರೆ ಗೊತ್ತಿತ್ತ ಅವ್ರಿಗೆ ಗೆಲ್ಲಂಗಿಲ್ಲ ಅಂತೇಳಿ, ಅಂದ್ರು ಏನ್ ಸಮೀಪ್ ಬರ್ತಾರ ಅನವರ್ತಿ ಆಡ್ಲತ್ತಿರು. ಸರ್ಫರಾಜ್ ಖಾನ್ ಒಟ್ಟ 25 50 ಹಿಂಗೆಲ್ಲ 200 ಸ್ಟ್ರೈಕ್ 50 ಬರ್ಸಿದ್ರು. ಯಾರು ತಲೆ ಕಟ್ಸೋ, ಒಂದ್ ಕಡೆ ಬೌಂಡ್ರಿ ಹೊಂಟಿದ್ ಯಾರು ನೋಡಲಿಲ್ಲ. ಅದಕ್ಕೆ ಗೆಲ್ತಾರ ಎಲ್ಲರಿಗೂ ಗೊತ್ತಿತ್ತು. 250 ರನ್ ಅಂತ ತೆಗಿಯಲ್ಲ 20 ಓವರಿಗೆ, ಯಾವ್ದಂದ್ರೆ ಗೊತ್ತಾಯ್ತು. ಏನೂ ಉಳಿದಿರ್ಲಿಲ್ಲ ಅಲ್ಲಿ. ಮ್ಯಾಚ್ ಹೋಗ್ಲಿ ಹೊಡ್ಕೊಂಡು ಬೇಕಾದ್ರೆ ಎಷ್ಟು ಓವರ್ ಹೊಡ್ಕೋಲ್ಲ ನಂಗೆ ಬಿತ್ತು. ಆದ್ರೆ ಕ್ಲಚ್ ಕೊಟ್ಟಿದ್ದು ನಮ್ಮ ಕೃಣಾಲ್ ಪಾಂಡ್ಯ ಅವ್ರು. 1 ಓವರ್ ಬಂದು 2 ವಿಕೆಟ್ ತೆಗೆದ್ರು. ಒಂದು ಸರ್ಫರಾಜ್ ಖಾನ್ ಅವ್ರ ವಿಕೆಟ್ ತೆಗೆದ್ರೆ, ಇನ್ನೊಂದು ವಿಕೆಟ್ ಬಂದ ಕಾರ್ತಿಕ್ ಶರ್ಮಾ. ಇಬ್ಬರು 1 ಓವರ್ನ ತೆಗೆದ್ರು. ಕೃಣಾಲ್ ಪಾಂಡ್ಯ ನಮ್ಮ RCB ಟೀಮ್ ಕ್ಲಚ್ ಗೋಟ್ ಪಾಂಡ್ಯ ಅಂತಾನೆ ಹೇಳ್ಬೇಕು. ಹಿಂದೆ ಬರ್ಸೋದ್ರ ಬಿಟ್ರೆ ಕರೆ ಅಷ್ಟೇ ಇಲ್ಲ, ಕರೆ ಹಿಂದೆ ವಿಕೆಟ್ ತೆಗೆದ್ರೆ ಸಾಕಷ್ಟ. ಇನ್ನ ಶಿವಮ್ ದುಬೆ ಹೆವಿ ಅಗ್ರೆಸಿವ್ ತೋರ್ಸ್ಲತ್ರು. ಅಂದ್ರೆ ಇವತ್ತು ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡಿದು ಕೂಡಲೇ ನೆಲಕ್ಕೆ ಹೋಗಿದ್ದೇನೋ ಹಂಗೆ ಮಾಡಿದಲ್ಲ. ಹಿಂದೆಡೆ ಕೊಟ್ರಲ್ಲ, ಹಿಂದೆಡೆ ಬಾಲಿಂಗ್ ಒಳಗೆ ಹೊಳ್ಳಿ ಬ್ಯಾಟಿಂಗ್ ನಮ್ಮ RCB ಅವ್ರು ಕೊಟ್ರಲ್ಲ, ಅವ್ರಿಗೆ ಬರೋಬ್ಬರಿ ಇತ್ತು. ನೆಕ್ಸ್ಟ್ ಲೆವೆಲ್ ಆಗಿ ನಮ್ಮ RCB CSKದವ್ರ ಮೇಲೆ ಗೆಲ್ತಾ ಹೆವಿ ಖುಷಿ ಆಗತ್ತೆ.
ಹೇಳಕ್ಕ ಮಾತೇ ಇಲ್ಲ. ಎದಕ್ಕಾರ ಒಂದೆಲ್ಲ ಹಂಗಾಗಿತ್ತು ಮೊದಲ ನಮ್ಮ ಆರ್ ಸಿ ಬಿ ಅವರು ಸಿ ಗೆಲ್ಲಬೇಕಾಗಿದ್ರ ಲಾಸ್ಟ್ನಾಗ ಓದ್ತಾ ಕಾಯ್ಬೇಕಾಯ್ತು. ಮತ್ತು ಗೆಲ್ತಾರಿಲ್ಲ ಹಾಕ್ಬಿಟ್ಟು 100ಕ್ಕೆ ಹೋಗಿ 110ಕ್ಕೆ ಹೋಗಿ ಅಂಜಿ ನಾವೆಲ್ಲ ಕುಂಡ್ತಿದ್ವು. ಆದ್ರೆ ಈಗ ನಮ್ಮ ಲೆವೆಲ್ ಅಲ್ಲ ಸಿ ಎಸ್ ಕೆದವ್ರಿಗೆ ಸದ್ಯಕ್ಕೆ ನಮ್ಮ ಲೆವೆಲ್ ಅಲ್ಲಿ ಹಂಗ ಆಗ್ಬಿಟ್ಟೈತಿ. ಈಗ ಒಂಥರ ಥ್ರಿಲ್ಲ ಇಲ್ಲಿಗ ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್. ಅದಕ್ಕೆ ಲಾಸ್ಟ್ ತನಕ ಹೋಗಿತ್ತು. ಈಗ ನೋಡ್ರಿ ಲಾಸ್ಟ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ 4 ಮ್ಯಾಚ್ ನಮ್ಮ ಆರ್ ಸಿ ಬಿ ಅವ್ರಿಗೆ ಗೆದ್ದಾರು. ದೇರ್ ಇಸ್ ನೋ ಕಂಪ್ಯಾರಿಸನ್. ಇದಕ್ಕಾರ ಹಳಿದೆಲ್ಲ ಹಿಸ್ಟ್ರಿ, ಈಗಿರೋದು ಮಿಸ್ಟ್ರಿ. ಇದು ಆರ್ ಸಿ ಬಿ ಹೊಸ ಇದ್ದೆ ನಿಮ್ಗೆ ಹೇಳಿದ್ದಾಯ್ತು. ಸೊ ಇದು ಆರ್ ಸಿ ಬಿ ಹೊಸ ಇದ್ದ. ಇದು 2ನೇ ಭಾಗ. 3ನೇ ಭಾಗ ಆರಾದವ್ರ ವಿರುದ್ಧ ತೆರೆಯಲಿದೆ ಅಂತ ಹೇಳ್ದ ನಾನು ನಿಮ್ಮ ಶಿವು ಈಗ ಹೋಗ್ತಾ ಇರೋದು. ಸೊ ಇಷ್ಟೇ ಈ ವಿಡಿಯೋ ನಿಮ್ಗೆ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮಾತಾಡ್ಸ್ಕೊಂಡು ಎಲ್ರು ನಮಸ್ಕಾರ.